ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇರಿ ಮೇಡಮ್, ಇರಿ ಸರ್, ಒಂದ್ ನಿಮಿಷ ಇಲ್ಲೇ ಇರಿ. ಅಜ್ಜಿ, ಜನಾರ್ದನ್ ಸರ್, ಕಲ್ಪನಾ ಮೇಡಮ್, ಚಂದ್ರಿಕಾ ಮೇಡಮ್, ಪ್ರಸಾದ್ ಸರ್, ಎಲ್ರೂ ಬೇಗ ಬನ್ನಿ. ಏನಣ್ಣಿ ಸಂಭ್ರಮ? ಸಂಭ್ರಮ ಅಷ್ಟೇ ಅಲ್ಲ ಸರ್, ಇವತ್ತು ದೊಡ್ಡ ಅದ್ಭುತ ನಡೀತು. ಜೈ ಸರ್ಗೆ ನಿತ್ಯ ಮೇಡಮ್ಗೆ ಬೆಸ್ಟ್ ಕಪಲ್ ಅವಾರ್ಡ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಅದ್ಭುತ ಏನಿದೆ ನಾಣಿ? ಇವರು ನಿಜವಾಗ್ಲೂ ಅದ್ಭುತವಾದ ದಂಪತಿನೇ. ಸಂಸಾರನೇ ಮಾಡದೇ ಇರೋ ಜೋಡಿಗೆ ಅವಳಿ ಜವಳಿ ಮಕ್ಕಳು ಅನ್ನೋ ಹಾಗಿದೆ ಇದು. ಹೌದು, ಹೂ ಬಿಡ್ದಿರೋ ಮರದಲ್ಲಿ ಕಾಯಿ ಬಿಡೋದು ಅಂದ್ರೆ ಇದೆ, ಇನ್ನೇನು? ಕೆಲವರು ಆನಂದನ ಹಂಚ್ಕೊಳ್ಳೋದಿಲ್ಲ, ಅವರು ಒದ್ದಾಡ್ತಾನೆ ಇರ್ತಾರೆ ಬಿಟ್ರೆ ಸುಖವಾಗಿರಲ್ಲ. ತಾವು ತುಂಬಾ ಆನಂದ ಹಂಚ್ಕೋತಿದ್ದೀರಲ್ಲ, ಮಕ್ಕಳು ಮಾತ್ರ ಹುಟ್ಲಿಲ್ವೇ? ಅಬ್ಬಬ್ಬಾ, ನಿಮ್ ಅದ್ಕೆ ನಾದ್ನಿ ಜಗಳ ನಿಲ್ಸಿ ಅವ್ರಿಬ್ರಿಗೆ ದೃಷ್ಟಿ ತೆಗೀರಿ. ಎಷ್ಟು ಜನರ ದೃಷ್ಟಿ ಬಿದ್ದಿದ್ಯೋ ಏನೋ. ಹೌದು ಅಜ್ಜಿ, ಇವರಿಬ್ಬರ ಮೇಲೆ ತುಂಬಾ ಜನ ಕಣ್ಣು ಹಾಕಿದ್ದಾರೆ. ಇವತ್ತೇ ಅಲ್ಲ, ಇನ್ಮೇಲೆ ಪ್ರತಿದಿನಾನೂ ದೃಷ್ಟಿ ತೆಗಿಲೇಬೇಕು. ಇಲ್ದಿದ್ರೆ ಇವ್ರ ಮಧ್ಯ ಜಗಳ ಜಾಸ್ತಿ ಆಗಿ ಗೋಡೆನೇ ಎದ್ಬಿಡುತ್ತೆ. ಗೋಡೆ ಅವರೇ ಕಟ್ಕೋತಿದಾರತ್ಗೆ, ಅವ್ರು ಚೆನ್ನಾಗಿರ್ಬಾರ್ದು ಅಂತ ಬೇಡ್ಕೊಳ್ಳೋರು ಯಾರು ಇಲ್ಲ ಇಲ್ಲಿ. ಚಂದ್ರಿಕಾ, ಈಗಷ್ಟೇ ಅಜ್ಜಿ ನಿಲ್ಸು ಅಂತ ಬೈದ್ರಲ್ವಾ, ಮತ್ತೆ ಜಗಳ ಆಡ್ತಿದ್ಯಾ? ಮತ್ತಿನ್ನೇನಣ್ಣ, ಮನೇಲಿ ಇರ್ತೀವಲ್ಲ ಅಂತ ಎಲ್ರಿಗೂ ಹಗ್ರ ಆಗ್ಬಿಟ್ಟಿದೀವಿ, ಇಷ್ಟ ಬಂದಾಗ ಮಾತಾಡ್ತಾರೆ. ನೀವ್ ಈ ಮನೇಲಿ ಸುಮ್ಮನೆ ಇರೋದಲ್ಲ ಅತ್ತೆ, ನಿಮ್ಗೂ ಈ ಮನೇಲಿ ಭಾಗ ಇದೆ. ನಿಮ್ಗಿಲ್ಲಿ ಇರೋದಕ್ಕೆ ಹಿಂಸೆ ಆಗ್ತಿದೆ ಅಂದ್ರೆ ಆಸ್ತಿನ 2 ಭಾಗ ಮಾಡೋಣ. ಟಾಪಿಕ್ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ಏನ್ ಮಾತಾಡ್ತಿದ್ಯಾ ಜಯ್? ಕುಟುಂಬನ ಬೇರೆ ಮಾಡ್ತೀಯಾ? ಒಟ್ಟಿಗೆ ಎದ್ದು ಗಲಾಟೆ ಮಾಡ್ಕೊಳ್ಳೋದಕ್ಕಿಂತ ದೂರ ಆಗಿ ಹ್ಯಾಪಿ ಆಗಿರೋದು ಬೆಟರ್ ಡ್ಯಾಡ್. ಶ್ರೀರಾಮಚಂದ್ರ, ಈಗ ಸಂದರ್ಭ ಏನು? ಇವ್ರು ಮಾತಾಡ್ತಿರೋ ಮಾತೇನು? ಬೇರೆ ಆಗೋದ್ರಲ್ಲಿ ಸಂತೋಷ ಇಲ್ಲ. ಕಷ್ಟ ಆಗ್ಲಿ ಸುಖ ಆಗ್ಲಿ ಒಟ್ಟಿಗೆ ಇರೋದ್ರಲ್ಲೇ ಸಂತೋಷ ಸಿಗೋದು. ಇಲ್ಲ ಅಜ್ಜಿ, ಅದು ಹಳೆ ಮಾತು. ದೂರ ಇದ್ರೆ ಹ್ಯಾಪಿ ಆಗಿರ್ತೀವಿ ಅನ್ನೋದು ಈಗಿನ ಮಾತು. ಅದಕ್ಕೆ ದೇಶ ಬೇರೆ ಆಗುತ್ತೆ, ರಾಷ್ಟ್ರ ಬೇರೆ ಆಗುತ್ತೆ, ಮನುಷ್ಯರು ಕೂಡ ದೂರ ಆಗ್ತಾರೆ. ಓಹೋ, ದೂರ ಆಗೋದು ಅನ್ನೋ ಟಾಪಿಕ್ನ ಬಾಸು ಇದಕ್ಕೆ ತಂದಿದ್ದ? ಯಾವಾಗ್ಲೂ ನಿಮ್ಗೆ ನಿಮ್ ಅತ್ತೆಗೆ ದೂರ ಹೋಗೋಣ, ದೂರ ಮಾಡೋಣ ಅನ್ನೋದು ಬಿಟ್ರೆ ಒಟ್ಟಾಗಿರೋಣ, ಹೊಂದ್ಕೊಂಡು ಹೋಗೋಣ ಅನ್ನೋದೇನಿಲ್ವಾ? ಹೌದು ಬಿಡಿ, ಬೀಜ ಒಂದ್ ಹಾಕಿದ್ರೆ ಬೆಳೆ ಬೇರೆ ಯಾವ್ದೋ ಬರುತ್ತಾ? ಎಲ್ಲ ಸೋದರತೆ ಹೋಲ್ಕೆ, ಆ ಬುದ್ಧಿ ಎಲ್ಲ ಹೋಗುತ್ತೆ? ಶಟ್ ಅಪ್. ಎಲ್ಲ ಆಗ್ತಿರೋದು ನಿನ್ನಿಂದನೇ. ನೀನಿಲ್ಲ ಅಂದ್ರೆ ಇಲ್ಲಿ ಯಾವ ಗಲಾಟೆನೂ ಆಗಲ್ಲ. ಹೌದು, ನಾನು ಇಲ್ದೇ ಇದ್ರೆ ನೀವು ತುಂಬಾ ಚೆನ್ನಾಗಿರ್ತಿದ್ರಿ. ನಾನೇ ನಿಮ್ ಮಧ್ಯೆ ಜಗಳ ತಂದಿದ್ದು. ಎಲ್ರೂ ಇದೆ ಅನ್ಕೋತಿದ್ದೀರಾ? ಅಂದ್ಕೊಳ್ಳೋದಲ್ಲ, ಅದೇ ನಿಜ. ಈ ಜಗಳಕ್ಕೆಲ್ಲ ಕಾರಣ ನೀನೇ. ಅಬ್ಬಬ್ಬಬ್ಬಬ್ಬ, ಏನ್ ಸರ್ ನೀವು? ಬೆಸ್ಟ್ ಕಪಲ್ ಅವಾರ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಅಂದ್ರೆ ಅದ್ರ ಅರ್ಥ ಏನು ಅಂತ ಗೊತ್ತಾ ಸರ್? ಅಷ್ಟಕ್ಕೂ ಗಂಡ ಹೆಂಡತಿ ಅನುಬಂಧದ ಬಗ್ಗೆ ಒಬ್ಬ ಇಂಗ್ಲಿಷ್ ಕವಿ ಏನ್ ಹೇಳಿದಾನೆ ಗೊತ್ತಾ ಸರ್?
ನಂಗೆಲ್ಲ ಗೊತ್ತು ನಾಣಿ. ನೀನ್ ಕಾಮಿಡಿ ಮಾಡೋದಕ್ಕೋಸ್ಕರ ಡಬ್ಬ ಡೈಲಾಗ್ ಹೇಳ್ಬೇಡ. ಗೊತ್ತಿದ್ರು ತಪ್ಪು ಮಾಡ್ತಿದ್ದೀರಾ ಅಂದ್ರೆ ನೀವು ಬದಲಾಗಲ್ಲ. ಇನ್ನು ನಾನೇನ್ ಮಾಡಕ್ಕಾಗಲ್ಲ. ಈ ಗಲಾಟೆ ಎಲ್ಲ ಸಾಕು, ನಿಲ್ಸಿ. ಕಲ್ಪನಾ, ಹೋಗಿ ಆರತಿ ತಗೊಂಡ್ ಬಾ. ಸರಿ ಅಜ್ಜಿ. ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಬೀದಿಯಲ್ಲಿ ಹೋಗೋರ ಕಣ್ಣು, ಎಲ್ಲರ ದೃಷ್ಟಿನೂ ಹೋಗ್ಲಿ. ಬಲ್ಗಾಲ್ ಒಳಗಿಟ್ಟು ಬಾಮ್ಮ. ನೀವಿಬ್ರು 100 ಕಾಲ ಹೀಗೆ ಜೊತೆಯಾಗಿರ್ಬೇಕು ಅಂತ ಮನ್ಸ್ಫೂರ್ತಿ ಬೇಡ್ಕೋತೀನಿ. ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿ. ಬನ್ನಿ. ಸುಪುತ್ರ ಪ್ರಾಪ್ತಿರಸ್ತು ಅಂತ ಹರ್ಸಿ ಅಜ್ಜಿ. ಅದೊಂದು ಕಡಿಮೆ ಆಗಿತ್ತು ನೋಡು. ಎದ್ದೇಳಿ. ಉಪ್ಪು ಬೆಂಕಿ ಚಟಪಟ ಅನ್ನೋದು ನೋಡಿದ್ದೆ. ಈ ರೇಂಜ್ಗೆ ಕೋಲ್ಡ್ ವಾರು, ಲವ್ ವಾರು ಎಲ್ಲೂ ನೋಡಿಲ್ಲ. ಸುಸ್ತಾಗಿರ್ತೀರ, ಹೋಗಿ ರೆಸ್ಟ್ ತಗೊಳ್ಳಿ. ಗುಡ್ ನೈಟ್ ಸರ್. ಗುಡ್ ನೈಟ್ ಮೇಡಮ್. ತಗೊಳ್ಳಿ. ಹಲೋ, ನಿನ್ ಎಂಟ್ರಿ ಇಲ್ಲಿವರೆಗೆ ಮಾತ್ರ. ಈ ಡೋರ್ ದಾಟಿ ಒಳಗಡೆ ನಿನಗೆ ಪರ್ಮಿಷನ್ ಇಲ್ಲ. ಹಲೋ, ಗೋ ಟು ಯುವರ್ ರೂಮ್. ನೋ ನೋ ನೋ, ಗೋ ಟು ಹೆಲ್. ಅಮ್ಮ, ಕುಬ್ಬೇಶ. ಇವತ್ತು ರಾತ್ರಿ ನಿಮ್ ರೂಮಿಗೆ ಕಾಲಿಡ್ದೇ ಇದ್ರೆ ನನ್ನ ಹೆಸರು ಅಲ್ಮೇಲು ಗಂಗಾ ಅಂತಾನೆ ಅಲ್ಲ. ಛೇ, ನಿದ್ರೆ ಬರ್ತಾ ಇದೆ, ಮಲ್ಕೊಳ್ಳೋಣ.
ಇದೆಲ್ಲ ಕೋತಿ ಕೆಲಸ ಇರುತ್ತೆ. ಇವಳಿಗೆ ಹೀಗಲ್ಲ, ಮಾಡ್ತೀನಿರು. ಎಕ್ಸ್ಪೆಕ್ಟ್ ಮಾಡಿದ್ದೆ, ನೀನೇ ಇರೋವಾಗ ಈ ಮನೇಲಿ ಇನ್ನೊಂದು ಗೋಸ್ಟ್ ಹೇಗ್ ಬರುತ್ತೆ ಅಂತ. ಏನು? ನಾನು ದೆವ್ವನಾ? ಅಲ್ಲ, ದೆವ್ವನ್ನು ನುಂಗೋ ರಾಕ್ಷಸಿ. ದೆವ್ವನು ನುಂಗೋ ರಾಕ್ಷಸಿ ನಾನು? ಮತ್ತೆ ಈ ರಾಕ್ಷಸಿ ಅಂದ್ರೆ ನಿಮ್ಗೆ ಯಾಕೆ ಭಯ ಇಲ್ಲ? ಯಾಕೆ ಈ ರಾಕ್ಷಸಿ ಮಾತನ್ನ ನೀವು ಕೇಳೋದಿಲ್ಲ? ಯಾಕೆ ಕೇಳಬೇಕು? ನೀವೇನಾದ್ರೂ ನಾನು ಹೇಳಿದ್ದನ್ನ ಕೇಳ್ದೆ ಇದ್ರೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮನ್ನ ಹಾಗೆ ಹಿಡ್ಕೋತೀನಿ. ನಿನ್ ವೇಷ, ಈ ಡ್ರಾಮಾ ಎಲ್ಲ ನಮ್ ಮನೆ ಹತ್ರ ನಡಿಬೋದೇನೋ, ನನ್ನ ಮುಂದೆ ಅಲ್ಲ. ಅಬ್ಬಬ್ಬಾ, ಹಾಗಾದ್ರೆ ನಿಮ್ಮನ್ನ ಓಡಿಸ್ಕೊಂಡು ಹೋಗ್ಬೇಕು. ಅದು ನಿನ್ನಿಂದಾಗಲ್ಲ. ಈ ಅಂದವಾದ ರಾಕ್ಷಸಿ ಮನಸ್ ಮಾಡಿದ್ರೆ ಯಾರಿಂದ ಯಾವ ಕೆಲ್ಸ ಬೇಕಾದ್ರೂ ಚಿಟ್ಕೆಯಲ್ಲಿ ಮಾಡಿಸ್ತಾಳೆ. ಹಲೋ, ಏನೋ ಓಡಿಸ್ತೀನಿ ಅಂತ ನೀನೇ ಓಡ್ ಹೋಗ್ತಿದ್ಯಾ? ಓಯ್, ಡೋರ್ ಕ್ಲೋಸ್ ಯಾಕೆ ಮಾಡ್ದೆ? ಓಯ್, ಹಾಗ್ಯಾಕೆ ನೋಡ್ತಿದ್ಯಾ? ಓಯ್, ನೀನು ಯಾಕೆ ಚಿಲ್ಕ ಆಗ್ತಿದ್ಯಾ? ಏಯ್, ಏನ್ ಮಾಡ್ತಿದ್ಯಾ? ಅಯ್ಯೋ, ನಿತ್ಯ, ನಿತ್ಯ ಇರು. ನಿತ್ಯ ಏನ್ ಮಾಡ್ತಿದ್ಯಾ? ನಿತ್ಯ ನೋಡು, ಚೆನ್ನಾಗಿರಲ್ಲ. ಅಯ್ಯೋ ನಿತ್ಯ, ಪ್ಲೀಸ್. ಜೈ 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 ಜೈ. ನಿತ್ಯ, ಅಮ್ಮ ನಿತ್ಯ. ಜೈ ನಿನ್ ರೂಮ್ಗೆ ಯಾಕೆ ಬಂದಮ್ಮ? ಜೈ, ಬಾಗ್ಲು ತೆಗಿ. ಜೈ, ಡೋರ್ ತೆಗ್ಯೋ. ಜೈ, ವಾಟ್ ಹ್ಯಾಪೆಂಡ್? ನಿತ್ಯ, ಜೈ, ಮೊದಲು ಡೋರ್ ಓಪನ್ ಮಾಡೋ. ಜೈ
ಏನೋ ಇದು ಅವತಾರ? ಏನಿದ್ ತಲೆ ಕೆಟ್ಟ ವೇಷಗಳು? ಮಧ್ಯರಾತ್ರಿಲಿ ಗಲಾಟೆ ಎಂಜೆ. ಹೊರಗಿಂದ ಕೂಗಿದ್ದೆ ಬೇರೆ ತರ ಇತ್ತು, ರೂಮಲ್ಲಿ ನೋಡಿದ್ರೆ ಬೇರೆನೇ ಇದೆ. ನಿತ್ಯ ಏನಾಯ್ತಮ್ಮ? ಇವನ್ ಗೆಟಪ್ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅದ್ಕೆ? ಇದೆಲ್ಲ ಈ ಮಹಾತಾಯಿ ಸೆಟಪ್ ಅಂತ. ಕರೆಕ್ಟಾಗಿ ಹೇಳಿದ್ರಿ ಅತ್ತೆ. ಈ ಗಂಡ್ ಬೀರಿನೇ ನನ್ನ ಹೀಗ್ ಮಾಡಿದ್ದು. ಹೌದು ಹೌದು, ನಿಮಗ್ ಪಾಪ ಏನು ಗೊತ್ತಿಲ್ಲ. ಕೈಗೆ ಟವಲ್ ಕೊಟ್ರು ತಲೆ ಒರೆಸ್ಕೊಳ್ಳಲ್ಲ. ಮಾತಾಡೋಕ್ಕೂ ಅರ್ಥ ಬೇಕು. ನೀನು ಕೈಗೆ ಟವಲ್ ಕೊಡೋ ಜಾತಿ ಅಲ್ವೇ? ಚಾಕುಲಿ ಹೊಟ್ಟೆ ಕುಯ್ದು ಕೈಲಿಡೋ ಜಾತಿ. ಹೌದು, ನಂಬರ್ 1 ಕೇಡಿ. ನೋಡಿ ಅಜ್ಜಿ, ನನ್ ಬಗ್ಗೆ ಹೇಗ್ ಮಾತಾಡ್ತಾರೆ. ನನ್ ಪಾಡಿಗೆ ನನ್ ರೂಮಲ್ಲಿ ಮಲ್ಗಿ ನನ್ನಷ್ಟಕ್ಕೆ ನಿದ್ರೆ ಮಾಡ್ತಿದ್ರೆ ಬಂದು ಡಿಸ್ಟರ್ಬ್ ಮಾಡಿದಲ್ದೆ ಕಂಡವ್ರ ಹತ್ರ ಏನೇನ್ ಮಾತು ಹೇಳಿಸ್ತಿದ್ದಾರೆ. ಯಾರೇ ಕಂಡವ್ರು? ಏನ್ ಮಾತಾಡ್ತಿದ್ಯಾ ನೀನು? ನಾಲ್ಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ ಮಾತಾಡೋ. ಅಬ್ಬಾ, ಮೊದ್ಲು ನೀವು ಕಂಟ್ರೋಲ್ ಅಲ್ಲಿ ಮಾತಾಡಿ. ಮೊದ್ಲು ನೀವು ಸೆಟಪ್ ಕೇಳಿ ಅದು ಇದು ಅನ್ನೋದನ್ನ ನಿಲ್ಸಿ. ಇಲ್ಲಿ ಗೆಟಪ್ ಅಲ್ಲಿ ಇರೋದು ನಿಮ್ ಸೋದ್ರಳ್ಯ. ಮೊದ್ಲು ಇವ್ರಿಗೆ ಹೇಳಿ, ಏನಾದ್ರೂ ಹೇಳ್ಬೇಕು ಅಂದ್ರೆ. ನನಗಲ್ಲ. ಅಲ್ಲ, ನಮ್ ಗಂಡ ಹೆಂಡತಿ ಮಧ್ಯ 1000 ಇರುತ್ತೆ. ನೀವ್ಯಾಕೆ ಮಧ್ಯ? ಅವ್ರ ಹದ್ದಲ್ಲಿ ಅವ್ರಿದ್ರೆ ಒಳ್ಳೇದು. ಏಯ್, ತಪ್ಪು ಮಾಡಿದ್ದು ನೀನು. ನಮ್ಮ ಅತ್ತೆ ಜೊತೆ ಯಾಕೆ ಜೋರಾಗಿ ಮಾತಾಡ್ತಿದ್ಯಾ? ಯಾರು ತಪ್ಪು ಮಾಡಿದ್ದು ಎಲ್ರು ನೋಡ್ತಿದ್ದಾರೆ. ನನ್ನನ್ನು ಹೀಗೆ ತೋರ್ಸೋದಕ್ಕಲ್ವಾ ಹೀಗೆಲ್ಲ ಮಾಡಿದ್ದು? ಸಾಕು, ನಿಲ್ಸಿ. ಮದ್ವೆ ಆಯ್ತು, ಇಬ್ರು ಹಾಲು ಜೇನ್ ತರ ಇದ್ದೀರಾ ಅಂತ ಎಷ್ಟು ಸಂತೋಷ ಪಟ್ಟಿದ್ವಿ. ದೇವ್ರು ಮಾಡಿರೋ ಜೋಡಿ ಅಂತ ಹೆಮ್ಮೆ ಪಟ್ಟಿದ್ವಿ. ಆದ್ರೆ ಇಷ್ಟು ದಿನ ಅದಾಗಿರ್ಲಿಲ್ಲ. ನೀನ್ ಬದ್ಲಾಗ್ತೀಯ ಅಂತ ಅವನಿವಾಗ ಬದ್ಲಾಗಿದ್ದಾನೆ. ಈಗ ನೀನು ಅವನ್ ಬದ್ಲಾಗ್ತಾನೆ ಅಂತ ಕಾಯ್ತಾ ಇದ್ಯಾ? ನೀವಿಬ್ರು ಒಟ್ಟಾಗಿ ಸಂತೋಷವಾಗಿರೋದನ್ನ ನೋಡಿ ನಾವು ಸಂತೋಷ ಪಡ್ಬೇಕು ಅಂತ ಕಾಯ್ತಾ ಇದ್ದೀವಿ. ಕೊನೆಗೂ ನಮ್ಮ ಆಸೆ ನೆರವೇರೋ ಹಾಗೆ ಕಾಣಿಸ್ತಾ ಇಲ್ಲ. ಕೊನೆಗೂ ನಾನು ಹೋದ್ಮೇಲಾದ್ರೂ ನೀವಿಬ್ರು ಬದ್ಲಾಗ್ತೀರೇನೋ. ನನ್ ಸಾವಾದ್ರೂ ನಿಮ್ಮನ್ನ ಒಂದು ಮಾಡುತ್ತೇನೋ. ಅಜ್ಜಿ ಅಜ್ಜಿ, ನೋಡಮ್ಮ ನಿತ್ಯ, ಜೈ ನಿನ್ ಎಷ್ಟು ಇಷ್ಟಪಟ್ಟಿದ್ನೋ ನಮಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಮದ್ವೆಲಿ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೊಂಡೆ. ಈಗ ತಾಳಿನೇ ಕುತ್ತಿಗೆಗೆ ಭಾರ ಆಗ್ತಿದ್ಯಾ? ನೀನ್ ನಮ್ಮ ಸೊಸೆ ಆದ್ರೂ ಮಗಳು ಅಂದ್ಕೊಂಡಿದ್ದೀನಮ್ಮ. ನೀನ್ ಯಾವತ್ತೂ ನಮ್ಮ ನಿತ್ಯ ಆಗೇ ಇರಮ್ಮ. ಜೈ, ನೀವೊಬ್ರಿಗೊಬ್ರು ಪೈಪೋಟಿ ಮಾಡ್ಕೊಂಡು ಹಾಗೆ ಸಾಧಿಸ್ಬೇಕು ಅನ್ಕೊಂಡಿದ್ದೀರಿ. ಅದು ನಿಜ ಅಲ್ಲ. ನಮ್ಮ ಮೇಲೆ ಸಾಧಿಸ್ತಿದ್ದೀರಾ. ನಿತ್ಯ ನಮ್ಮನೆ ದೀಪ. ಅವಳಿಗೆ ನೋವು ಕೊಟ್ಟು ನಮ್ಮನೆಗೆ ಶಾಪ ಬರೋ ಹಾಗೆ ಮಾಡ್ಬೇಡ. ಏನಣ್ಣ ನೀನ್ ಮಾತಾಡ್ತಿರೋದು? ಆಗಿಂದ ನೋಡ್ತಿದ್ದೀನಿ. ಇಲ್ಲಿ ತಪ್ಪೆಲ್ಲ ಜೈದೆ ಅನ್ನೋ ಹಾಗೆ ಅವನ್ನ ಅಪರಾಧಿ ತರ ನೋಡ್ತಿದ್ದೀರಲ್ಲ. ಯಾಕೆ? ಅವಳು ಆಡಿದ ಮಾತು ಮಾಡಿರೋ ಕೆಲ್ಸಕ್ಕೆ ಅಲ್ವಾ ಪರಿಸ್ಥಿತಿ ಇಲ್ಲಿ ತನಕ ಬಂದಿದ್ದು. ಈ ವಿಷಯ ನಿಮಗ್ ಗೊತ್ತಿಲ್ವಾ? ತಪ್ಪು ಯಾರ್ ಮಾಡಿದ್ದು ಯಾರ್ಗ್ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಂಡು ತಿರುಗ್ ಬಂದು ಇವ್ರ ಕಾಲ್ ಹಿಡ್ಕೊಂಡ್ರು. ಕೇಳ್ದೆ ಇದ್ರೆ ಏನ್ ಮಾಡೋದು ಆಂಟಿ? ಮನ್ಸು ಮುರಿದು ಹೋದ್ಮೇಲೆ ಸರಿ ಮಾಡೋದು ಕಷ್ಟನಮ್ಮ. ಕೈಕಾಲ್ ಹಿಡ್ಕೊಂಡು ಎಷ್ಟು ಬೇಡ್ಕೊಂಡ್ರು ನೀನ್ ಹೇಳೋ ಮಾತಿಗೆ ಯಾವ ಗಂಡಸರು ಕರಗೋದಿಲ್ಲ. ಸಾಕ್, ನಿಲ್ಸಿ. ಸಾಧ್ಯವಾದ್ರೆ ಅವ್ರಿಬ್ರನ್ನ ಒಂದು ಮಾಡೋಕೆ ಪ್ರಯತ್ನ ಪಡಿ. ಅದನ್ ಬಿಟ್ಟು ಅವ್ರಿಬ್ರು ಮಧ್ಯೆ ಕಿಚ್ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ಬೇಡಿ. ಮಕ್ಳು ತಪ್ಪು ಮಾಡಿದ್ರೆ ನಾವು ಸರಿ ಮಾಡ್ಬೇಕು. ಮಾಡಿರೋ ತಪ್ಪಿಗೆ ನಿತ್ಯ ಎಷ್ಟು ಸಲ ಕಣ್ಣೀರು ಹಾಕಿದಾಳೆ ಅಂತ ನನಗ್ ಗೊತ್ತು. ಅವಳ ತಪ್ಪನ್ನ ಅವಳು ತಿದ್ಕೊಂಡು ಜೈ ಬೇಕು ಅಂತ ತಾನೆ ಅವಳು ಇಲ್ಲಿಗೆ ಬಂದಿರೋದು. ಈಗ್ಲೂ ಕೂಡ ನಾವು ಅವಳನ್ನ ಕ್ಷಮಿಸ್ದೆ ಹೋದ್ರೆ, ಇವನ್ಗೆ ಬುದ್ಧಿ ಹೇಳ್ದೆ ಹೋದ್ರೆ ಅವ್ರು ಯಾವತ್ತೂ ಒಂದಾಗೋದಿಲ್ಲ.